ನಮಸ್ಕಾರ ಎಲ್ರಿಗೂ. ಇವತ್ತು ಈ ವಿಡಿಯೋದಲ್ಲಿ ತುಂಬಾ ಸರಳವಾಗಿ ಒಂದು 15 ಜನರಿಗೋಸ್ಕರ ನಾನು ಹೋಟೆಲ್ ಶೈಲಿಯಲ್ಲಿ ಮಟರ್ ಪನ್ನೀರ್ ಸಬ್ಜಿನ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಸೊ ನೋಡಿ, ನನಗಂತೂ ಬಾಯಲ್ಲಿ ನೀರು ಬರುತ್ತಿದೆ. ತುಂಬಾ ಸುಲಭವಾಗಿ ಮಾಡುವಂತಹ ರೆಸಿಪಿ. ಮತ್ತು ನಿಮ್ಗೆ ಏನಾದರೂ ಹೋಟೆಲ್ಗೆ ಹೋಗಿ ತಿನ್ನಬೇಕಂತ ಆಸೆ ಆಗಿದ್ದರೆ ಖಂಡಿತ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ಸಣ್ಣ ಸಣ್ಣ ಟಿಪ್ಸ್ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಈ ಮಟರ್ ಪನ್ನೀರ್ ಸಬ್ಜಿ ಮಾಡೋದಕ್ಕೆ ನಾನಿಲ್ಲಿ ಪ್ಯಾನ್ದಲ್ಲಿ ಒಂದು 2-3 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿನಿ. ಇವಾಗ ಒಂದು ಅರ್ಧ kg ಆಗುವಷ್ಟು ಪನ್ನೀರನ್ನ ಹಾಕ್ಕೊತಿದ್ದೀನಿ. ನಾನಿದು ಪನ್ನೀರ ಮನೆಯಲ್ಲೇ ಮಾಡಿರೋದು. ನಿಮ್ಗೆ ಪನ್ನೀರ್ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡ್ಬೋದು. ಸೊ ಇವಾಗ ಪನ್ನೀರನ್ನ ನಾನು ಹಸಿ ವಾಸನೆ ಹೋಗೋ ತನಕ ಈ ಪ್ಯಾನ್ನಲ್ಲಿ ಹುರ್ಕೊತಿದ್ದೀನಿ. ಒಂದು 3-4 ನಿಮಿಷ ಟೈಮ್ ಹಿಡಿಬೋದು. ಇಲ್ಲಿ ನೀವು ಹಾಗೆ ಕೂಡ ಬಳಸ್ಬೋದು, ಬಟ್ ಈ ರೀತಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಹಾಕಿದರೆ ನಮ್ಮ ಪಲ್ಯ ತುಂಬಾ ರುಚಿಯಾಗಿ ಬರುತ್ತೆ. ಓಕೆ, ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರು ತೊಗೊಂಡಿದ್ದೀನಿ. ಈ ಉಗುರು ಬೆಚ್ಚಗಿನ ನೀರಿನಲ್ಲಿ ಯಾಕೆ ಹಾಕಿಡ್ಬೇಕಂದ್ರೆ ಪನ್ನೀರ್ ಸಾಫ್ಟಾಗಿ ಇರುತ್ತೆ, ಹೀಗಾಗಿ ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಲ್ಲಿ ಹಾಕಿಡಿ. ಓಕೆ, ಇವಾಗ ಇದಕ್ಕೆ ಒಂದು 10 ನಿಮಿಷ ಆಗೋ ತನಕ ನಾನು ಹಾಗೆ ಬಿಡ್ತಿದ್ದೀನಿ. ಇವಾಗ ಮುಂದಿನ ಸ್ಟೆಪ್ಗೆ ಹೋಗೋಣ ಬನ್ನಿ. ಸೊ ಉಗುರು ಬೆಚ್ಚಗಿನ ನೀರಿನಲ್ಲೇ ಹಾಕಿಡಿ, ಯಾಕಂದರೆ ಸಾಫ್ಟಾಗಿ ಬರುತ್ತೆ ಪನ್ನೀರ, ಹಾರ್ಡ್ ಆಗೋದಿಲ್ಲ. ಓಕೆ, ಇವಾಗ ನಾನಿಲ್ಲೊಂದು ಕಡಾಯಿ ಇಟ್ಕೊಂಡಿನಿ. ಅದರಲ್ಲಿ ಸುಮಾರು ಒಂದು 2-3 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿನಿ. ಒಂದು 5 ಲವಂಗ ಹಾಕ್ಕೊತಿದ್ದೀನಿ. ಮತ್ತು ಒಂದು 5-6 ಕಾಳು ಮೆಣಸಿನಕಾಯನ್ನು ಹಾಕ್ತಿದ್ದೀನಿ. ಮತ್ತು ಒಂದು ಸ್ವಲ್ಪ ದಾಲ್ಚಿನ್ನಿ ಹಾಕ್ಕೊತಿದ್ದೀನಿ. ಮತ್ತು ಒಂದು ಎರಡು ಪಲಾವ್ ಎಲೆ ಹಾಕ್ತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಅಥವಾ ಒಂದು 3-4 ಲವಂಗ ಹಾಕಿದ್ದೀನಿ. ನಾನಿದು ಸಬ್ಜಿ ಜಾಸ್ತಿ ಕ್ವಾಂಟಿಟಿದಾಗ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪನೇ ಮಸಾಲ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡಿನಿ. ನೀವು ಇಲ್ಲಿ ಕಮ್ಮಿ ಮಾಡೋದಿತ್ತಂದ್ರೆ ಇಷ್ಟು ಮಸಾಲ ಹಾಕಬಾರ್ದು, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಟೇಸ್ಟ್ ಸರಿಯಾಗಿ ಬರುತ್ತೆ. ಓಕೆ, ಇವಾಗ ಒಂದು 4 ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ. ಅದ್ರ ಜೊತೆಗೆ ಒಂದು 2 ಹಸಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಕೂಡ ಹಾಕ್ತಿದ್ದೀನಿ. ಇವಾಗ ಎಲ್ಲ ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊತಿದ್ದೀನಿ. ನಾನಿಲ್ಲಿ 15 ಜನರಿಗೋಸ್ಕರ ಮಾಡ್ತಿರೋದ್ರಿಂದ ಎಲ್ಲ ಮಸಾಲ ಮತ್ತು ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡಿನಿ. ನೀವು ಬೇಕಾದ್ರೆ ಕಮ್ಮಿ ಬೇಕಂದರೆ ಎಲ್ಲನೂ ಸ್ವಲ್ಪ ಕಮ್ಮಿ ಕ್ವಾಂಟಿಟಿದಾಗ ಹಾಕ್ಕೊಂಡು ಮಾಡ್ಕೋಬೋದು. ಓಕೆ, ಇವಾಗ ಈರುಳ್ಳಿ ಲೈಟಾಗಿ ಕೆಂಪಾಗಿದೆ ಅಥವಾ ಹಸಿ ವಾಸನೆ ಹೋಗಿದೆ. ಇವಾಗ ಇದರಲ್ಲಿ ಟೊಮೆಟೊನ ಹಾಕ್ಕೊತಿದ್ದೀನಿ. ಸುಮಾರು ಒಂದು 6-7 ಟೊಮೆಟೊ ತೊಗೊಂಡಿದ್ದೀನಿ. ಮತ್ತು ಕೆಂಪಾಗಿದ್ದಂತಹ ಟೊಮೆಟೊ ತೊಗೊಂಡಿದ್ದೀನಿ. ಓಕೆ, ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಮತ್ತು ಒಂದು 2-3 ಚಮಚ ಆಗುವಷ್ಟು ಬಿಳಿ ಎಳ್ಳು ಹಾಕ್ಕೊತಿದ್ದೀನಿ. ಇಲ್ಲಿ ನೀವು ಬಿಳಿ ಎಳ್ಳು ಬದಲಾಗಿ ಕಾಜು ಕೂಡ ಹಾಕ್ಕೋಬೋದು. ಸೊ ಕಾಜು ಇತ್ತಂದ್ರೆ ಕಾಜು ಹಾಕ್ಕೊಳ್ಳಿ, ಇಲ್ಲ ಅನ್ನೋದಾದರೆ ಬಿಳಿ ಎಳ್ಳು ಹಾಕ್ಕೊಳ್ಳಿ. ಗ್ರೇವಿ ಗಟ್ಟಿಯಾಗಿ ಬರುತ್ತೆ, ರುಚಿಯಾಗಿ ಬರುತ್ತೆ ಈ ಬಿಳಿ ಎಳ್ಳು ಹಾಕೋದ್ರಿಂದ. ಇವಾಗ ಎಲ್ಲ ಸೇರಿಸಿ ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಟೋಟಲಿ ಟೊಮೆಟೊ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ, ಅಥವಾ ಸ್ಲೋ ಗ್ಯಾಸ್ನಲ್ಲಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಮುಚ್ಚಿಡಬೇಕಾಗುತ್ತೆ. ಓಕೆ, ಒಂದು 3-4 ನಿಮಿಷ ಮುಚ್ಚಿಡ್ತಿದ್ದೀನಿ. ನೋಡಿ, ಒಂದು 3 ನಿಮಿಷ ಆಗೋ ತನಕ ನಾನು ಮುಚ್ಚಿಟ್ಟಿದ್ದ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗಿದೆ, ನೋಡ್ತಿರ್ಬೋದು. ಇವಾಗ ಇದು ಸ್ವಲ್ಪ ತಣ್ಣಗಾಲಿ, ಅಲ್ಲಿ ತನಕ ವೇಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು ಗ್ಯಾಸ್ ಬಂದ್ ಮಾಡ್ಕೊಂಡು ಇದನ್ನು ಪ್ಲೇಟ್ನಲ್ಲಿ ಹಾಕಿಟ್ಕೊತಿದ್ದೀನಿ. ಅದೇ ಜಲ್ದಿ ತಣ್ಣಗಾಲ ಅಂತೇಳಿ ಇದರಲ್ಲಿ ಹಾಕಿಟ್ಕೊತಿದ್ದೀನಿ. ಓಕೆ, ನೋಡಿ, ಒಂದು ಸ್ವಲ್ಪ ತಣ್ಣಗಾಲಿ, ಬಿಸಿ ಬಿಸಿ ಇರುವಾಗ ಇದು ಮಿಕ್ಸಿ ಜಾರ್ನಲ್ಲಿ ಹಾಕಬಾರ್ದು. ಇವಾಗ ಇದು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಒಂದು 5 ನಿಮಿಷ ಆಗೋ ತನಕ ನಾನು ಬಿಟ್ಟಿದ್ದೆ. ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಇದನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊತಿದ್ದೀನಿ. ಸ್ಮೂತಾಗಿ ಪೌಡರ್ ಮಾಡ್ಕೋಬೇಕು, ಮತ್ತು ಇಲ್ಲಿ ನೀರನ್ನ ಹಾಕೋಬಾರ್ದು, ಹಾಗೆಯೇ ಪೌಡ್ರ್ ಮಾಡ್ಕೊಳ್ಳಿ. ಸ್ಮೂತ್ ಇರಬೇಕು, ನಮ್ಮ ಗ್ರೇವಿ ಕೂಡ ತುಂಬಾ ಸರಿಯಾಗಿ ಬರುತ್ತೆ. ಓಕೆ, ನೋಡಿ, ಸ್ಮೂತಾಗಿ ನಾನು ಪೇಸ್ಟ್ ಮಾಡ್ಕೊಂಡಾಗಿದೆ. ಇವಾಗ ನೋಡ್ತಿರ್ಬೋದು. ಇದರಲ್ಲಿ ನೀವು ಎಳ್ಳು ಅಥವಾ ಕಾಜು ಯಾವುದಾದ್ರೂ ಒಂದನ್ನು ಹಾಕಿ ಗ್ರೇವಿ ತುಂಬಾ ಸರಿಯಾಗಿ ಬರುತ್ತೆ. ಓಕೆ, ಇವಾಗ ಮತ್ತೆ ಕಡೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಗರಂ ಮಾಡ್ಕೊಂಡಿನಿ. ಇವಾಗ ಇದರಲ್ಲಿ ಒಂದು ಚಮಚ ಆಗುವಷ್ಟು ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಹಾಕ್ಕೊಂಡು ಗ್ಯಾಸ್ ಬಂದ್ ಮಾಡಿ, ನಾನು ಗ್ಯಾಸ್ ಬಂದ್ ಮಾಡ್ಕೊಂಡು ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಓಕೆ, ನೋಡಿ, ಒಂದು ಸ್ವಲ್ಪ ಅರಿಶಿಣ. ಸೊ ಇವಾಗ ಖಾರ ಎಣ್ಣೆಯೆಲ್ಲ ಹಾಕೋದ್ರಿಂದ ಗ್ರೇವಿ ಕಲರ್ ಸರಿಯಾಗಿ ಬರುತ್ತೆ. 1 ಚಮಚ ಆಗುವಷ್ಟು ಕಾಂದ ಲಸೂನ್ ಮಸಾಲ ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಗರಂ ಮಸಾಲ ಹಾಕ್ಕೊತಿದ್ದೀನಿ. ಸುಮಾರು 1 ಚಮಚ ಆಸ್ಪಾಸ್ ಇರ್ಬೋದು. ಇವಾಗ ಗ್ಯಾಸ್ ಚಾಲು ಮಾಡಿಲ್ಲ ನಾನು ಇನ್ನೂ. ಸೊ ಖಾರ ಹಾಕಿದ ಮೇಲೆ ಈ ಪೇಸ್ಟ್ನ ಹಾಕ್ಕೊತಿದ್ದೀನಿ. ನಾವು ಈರುಳ್ಳಿ ಟೊಮೆಟೊ ಪೇಸ್ಟ್ ಮಾಡ್ಕೊಂಡು ಇಟ್ಕೋದಲ್ಲ, ಅದನ್ನು ಹಾಕ್ಕೊತಿದ್ದೀನಿ. ಮತ್ತು ಇಲ್ಲಿ ನಿಮಗೊಂದು ಕಿವಿ ಮಾತು, ನೀವು ಜಾಸ್ತಿ ಎಣ್ಣೆ ಗರಂ ಮಾಡ್ಕೊಂಡು ಖಾರ ಹಾಕಿದರೆ ಎಲ್ಲನೂ ಸೀದೋಗಿಬಿಡುತ್ತೆ. ಹೀಗಾಗಿ ಲೈಟಾಗಿ ಎಣ್ಣೆ ಗರಂ ಆಗಿದೆ ಅಂದ್ಕೊಂಡ್ರೆ ಎಲ್ಲ ಮಸಾಲನ ಹಾಕ್ಕೊಂಡಾದ್ಮೇಲೆ ಈ ಪೇಸ್ಟ್ನ ಹಾಕ್ಕೊಳ್ಳಿ. ಓಕೆ, ನೋಡಿ, ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ನಾನು ಮತ್ತೆ ಗ್ಯಾಸ್ ಚಾಲು ಮಾಡ್ಕೊಂಡಿನಿ. ಗ್ಯಾಸ್ ಚಾಲು ಮಾಡ್ಕೊಂಡಾದ್ಮೇಲೆ ಮತ್ತೆ ಇವಾಗ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಆಗೋ ತನಕ ನಾನು ಸ್ಲೋ ಗ್ಯಾಸ್ನಲ್ಲಿ ಬಿಟ್ಟಿದ್ದ. ಲೈಟಾಗಿ ಎಣ್ಣೆ ಗರಂ ಆಗಿದೆ. ಗರಂ ಆದಮೇಲೆ ಇಲ್ಲಿ ಇವಾಗ ನಾನು ಒಂದು 3-4 ಚಮಚ ಆಗುವಷ್ಟು ಹಾಲಿನ ಮಣ್ಣಿನ ಕೆನೆ ತೊಗೊಂಡಿದ್ದೀನಿ. ಈ ಕೆನೆ ಯಾಕೆ ಹಾಕಬೇಕಂದ್ರೆ ನಮ್ಮ ಗ್ರೇವಿ ತುಂಬಾ ರುಚಿಯಾಗಿ ಬರುತ್ತೆ. ಸೇಮ್ ಹೋಟೆಲಲ್ಲಿ ಯಾವ ರೀತಿ ಮಾಡ್ತಾರೆ ನೋಡ್ರಿ, ಅದೇ ರೀತಿಯಾಗಿ ಬರುತ್ತೆ. ನಿಮ್ಮಲ್ಲಿ ಹಾಲಿನ ಮಣ್ಣಿನ ಕೆನೆ ಇಲ್ಲ ಅನ್ನೋದಾದರೆ ನೀವಿಲ್ಲಿ ಅಮೂಲ್ ಫ್ರೆಶ್
ಕ್ರೀಮ್ ಬರುತ್ತೆ ನೋಡಿ, ಅದನ್ನು ಕೂಡ ಹಾಕೋಬೋದು. ಓಕೆ, ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ನೋಡ್ತಿರ್ಬೋದು. ಇವಾಗ ಮತ್ತೆ ಎಣ್ಣೆ ಸಪ್ರೇಟ್ ಆಗೋ ತನಕ ನಾನಿದು ಕುದಿಸ್ತಿದ್ದೀನಿ. ಟೈಮ್ ಇಲ್ಲಿ ಹೆಚ್ಚಕಮ್ಮ ಹಿಡಿಬೋದು. ಎಣ್ಣೆ ಸಪ್ರೇಟ್ ಆಗಬೇಕು ಅಲ್ಲಿ ತನಕ. ಓಕೆ ನೋಡಿ, ಎಣ್ಣೆ ಸಪ್ರೇಟ್ ಆಗಿದೆ. ಇವಾಗ ನೋಡ್ತಿರ್ಬೋದು. ಒಂದು 5 ನಿಮಿಷ ಆಗೋ ತನಕ ನಾನು ಸ್ಲೋ ಗ್ಯಾಸ್ನಲ್ಲಿ ಬಿಟ್ಟಿದ್ದ. ಇವಾಗ ಎಣ್ಣೆ ಸಪ್ರೇಟ್ ಆಗಿದೆ. ಎಣ್ಣೆ ಸಪ್ರೇಟ್ ಆದಮೇಲೆ ಮತ್ತೆ ಒಂದು ಸ್ವಲ್ಪ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ಸರಿಯಾಗಿ. ಇವಾಗ ಮತ್ತೆ ಒಂದು 2 ನಿಮಿಷ ಆಗೋ ತನಕ ನಾನು ಬಿಟ್ಟಿದ್ದ. ನೋಡ್ತಿರ್ಬೋದು ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ ಇದು ಮಸಾಲದು. ಇವಾಗ ಇದರಲ್ಲಿ ನಾನು ನೀರು ಹಾಕ್ಕೊತಿದ್ದೀನಿ. ಇಲ್ಲಿ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಗಟ್ಟಿ ಬೇಕಂದರೆ ಗಟ್ಟಿ, ಮತ್ತು ತಿಳಿ ಬೇಕಂದರೆ ತಿಳಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು. ಇಲ್ಲಿ ನಾನು ಸುಮಾರು 1 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿದ್ದೆ ಇದಕ್ಕೆ. ಓಕೆ, ಇವಾಗ ನೋಡಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ನಾನಿಲ್ಲಿ ಮಟರ್ ಹಾಕ್ಕೊತಿದ್ದೀನಿ. ಇಲ್ಲಿ ನಾನು ಕ್ರೋಜರ್ ಮಟರ್ ಹಾಕ್ಕೊತಿದ್ದೀನಿ. ನಿಮ್ಮಲ್ಲಿ ಕ್ರೋಜರ್ ಮಟರ್ ಇಲ್ಲ ಅನ್ನೋದಾದರೆ ನೀವಿಲ್ಲಿ ಹಸಿ ವಟಾಣಿನೇ ಬೇಯಿಸ್ಕೊಂಡು ಹಾಕ್ಕೊಳ್ಳಿ ಒಂದು 2-3 ನಿಮಿಷ ಆಗೋ ತನಕ. ಸುಮಾರು ಒಂದು 1/4 kg ಆಗುವಷ್ಟು ಮಟರ್ ಹಾಕ್ಕೊಂಡಿನಿ. ಮತ್ತು ಇವಾಗ ನಾವು ಮೊದಲೇನೆ ಹುರ್ಕೊಂಡು ಇಟ್ಕೊಂಡಿದ್ದೆಲ್ಲ ಪನೀರ್ ಅದನ್ನು ಹಾಕ್ಕೊತಿದ್ದೀನಿ. ಸೊ ನೋಡಿ ನಮ್ಮ ಗ್ರೇವಿ ಯಾವ ರೀತಿಯಾಗಿ ಕಾಣ್ತಿದೆ ಅಂತೇಳಿ ತುಂಬಾ ರುಚಿ ಬರುತ್ತೆ ಈ ಸಬ್ಜಿ. ಓಕೆ, 1 ಚಮಚ ಆಗುವಷ್ಟು ಸಕ್ಕರೆ ಕೂಡ ಹಾಕ್ಕೊತಿದ್ದೀನಿ. ಮತ್ತು 1 ಚಮಚ ಆಗುವಷ್ಟು ಕಸೂರಿ ಮೇಥಿ ಹಾಕ್ಕೊತಿದ್ದೀನಿ. ಸಕ್ಕರೆ ಯಾಕೆ ಹಾಕಬೇಕಂದ್ರೆ ಇದರಲ್ಲಿ ಉಪ್ಪು ಖಾರ ಬ್ಯಾಲೆನ್ಸ್ ಆಗುತ್ತೆ, ಹೀಗಾಗಿ ಸಕ್ಕರೆನ ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಈರುಳ್ಳಿ ಟೊಮೆಟೊ ಹುರಿಯುವಾಗ ಕೂಡ ಹಾಕಿರ್ತೀವಲ್ಲ, ಹೀಗಾಗಿ. ಮತ್ತು ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇವಾಗ ಎಲ್ಲ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಗ್ರೇವಿನ ನೀವಿಲ್ಲಿ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ಸ್ಲೋ ಗ್ಯಾಸ್ನಲ್ಲಿ ಎಣ್ಣೆ ಸಪ್ರೇಟ್ ಆಗೋ ತನಕ ಇದನ್ನು ನಾನು ಕುದಿಸ್ತಿದ್ದೀನಿ. ಓಕೆ, ಇವಾಗ ಒಂದು 5 ನಿಮಿಷ ಆಗೋ ತನಕ ನಾನು ಸ್ಲೋ ಗ್ಯಾಸ್ನಲ್ಲಿ ಅಥವಾ ಎಣ್ಣೆ ಸಪ್ರೇಟ್ ಆಗೋ ತನಕ ಅದನ್ನು ಕುದಿಸಿದ. ಕೊನೆಯಲ್ಲಿ ಇದಕ್ಕೆ ಮತ್ತೆ ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಮತ್ತು 1 ಚಮಚ ಆಗುವಷ್ಟು ಕಸೂರಿ ಮೇಥಿ ಹಾಕಿದ್ದ. ಇವಾಗ ಎಲ್ಲ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ನಮ್ಮ ರುಚಿಯಾಗಿರುವಂತಹ ಹೋಟೆಲ್ ಸ್ಟೈಲ್ ಮಟರ್ ಪನ್ನೀರ್ ಸಬ್ಜಿ ತಯಾರಾಗಿದೆ. ಮತ್ತು ಫ್ರೆಂಡ್ಸ್, ನಿಮಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ಖಂಡಿತ ನಾನು ನಿಮಗೆ ಎಲ್ಲ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಈ ರೆಸಿಪಿನ ನೀವು ಪೂರಿ, ಪರೋಠ, ಚಪಾತಿ ಮತ್ತು ತಂದೂರಿ ರೋಟಿ ಎಲ್ಲದಕ್ಕೂ ತಿನ್ಬೋದು. ಎಲ್ಲದಕ್ಕೂ ಎಕ್ಸಲೆಂಟಾಗಿ ರುಚಿ ಕೊಡುತ್ತೆ ಇದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.